ಒಂದೇ ಕೋರಿಕೆ ಏನು ಅಂತ ಕೇಳಿದ್ರೆ, ಈ ಘೋಷಣೆ ಕೇವಲ ಕೆರ್ವಾಶೆ ಇರಬಹುದು ಅಥವಾ ರಾಜೇಶ್ ಆಚಾರ್ಯರ ಮನೆಗೆ ತಲುಪೋದಲ್ಲ, ಅಲ್ಲಿಂದ ಆಚೆಗೆ ಬಹುಶಃ ನಂಜನಗೂಡಿನ ತನಕವೂ ಕೂಡ ನಮ್ಮ ದೇಗುಲವನ್ನ ಕೆಡವಿದ ಅಧಿಕಾರಿಯ ಮನೆಯ ಒಳಗೂ ಕೂಡ ಕೇಳುವಂತಹ ನಿಟ್ಟಿನಲ್ಲಿ ಇರಬೇಕು. ಯಾಕೆ ಅಂತ ಕೇಳಿದ್ರೆ, ಮುಂದೊಮ್ಮೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿರ್ತಕ್ಕಂಥ ದೇವಸ್ಥಾನವನ್ನ ಮುಟ್ಟೋದಕ್ಕೆ ಕನಸಿನಲ್ಲೂ ಅವ್ರು ಎಣಿಸಬಾರದು. ಅಂತದೊಂದು ಎಚ್ಚರಿಕೆಯನ್ನ ನಾವು ಘೋಷಣೆ ಮೂಲಕ ಇವತ್ತು ಕೊಡಬೇಕಾಗಿದೆ. ಧನ್ಯವಾದಗಳು. ಬಹುಶಃ ಇನ್ನೊಂದು ಅರ್ಧ ಗಂಟೆ ಕಳೆದ್ರೆ 10:30-11 ಗಂಟೆಯ ಉರಿ ಬಿಸಿಲು. ಈ ಉರಿ ಬಿಸಿಲಲ್ಲಿ ಬಹುಶಃ ಸಾಮಾನ್ಯ ಹೇಳ್ತಾರೆ, ಈ ಉಡುಪಿ ಮಂಗಳೂರಿನ ಸೆಪ್ಟೆಂಬರ್ನ ಬಿಸಿಲಿದೆಯಲ್ಲ, ಇದು ಯಾವ ಏಪ್ರಿಲ್ ಮೇಯ ಬಿಸಿಲಿಗೂ ಕಡಿಮೆ ಇರೋದಿಲ್ಲ ಅಂತ. ಅದು ರಕ್ತವನ್ನೇ ಇರುತ್ತೆ, ಬರೀ ಬೆವರನ್ನ ಹರಿಸೋದಿಲ್ಲ ಅಂತ. ಆದ್ರೆ ಈ ಬಿಸಿಲು ನಮ್ಮ ನೆತ್ತಿಗೆ ತಾಗುತ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಮ್ಮ ನೆತ್ತಿಯ ಮೇಲೆ ಸುಡುತ್ತಿರುವ ಬಿಸಿಲಿಗಿಂತ ನಮ್ಮ ಮನೆಯ ದನಗಳನ್ನ ಕೊದ್ಕೊಂಡು ಹೋಗಿರುವಂತ ಹೊಟ್ಟೆಯ ಉರಿ ಇದೆಯಲ್ಲ, ನಮಗಿದು ಅದ್ರ 10 ಪಟ್ಟಿದೆ. ಹಾಗಾಗಿ ನಮಗೆ ನೆತ್ತಿಯ ಉರಿ ತಾಗುತ್ತಾ ಇಲ್ಲ. ಇಂಥ 1000 ಪಟ್ಟು ಬಿಸಿಲಿದ್ರು ಕೂಡ ನಮಗೆ ನಮ್ಮ ಮನೆಯ ಗೋವುಗಳನ್ನ ರಕ್ಷಣೆ ಮಾಡಿಕೊಳ್ಳುವ, ನಮ್ಮ ಗೋವುಗಳನ್ನ ಕಳ್ಕೊಳ್ಳೋದ್ರ ಮುಂದೆ ಇರ್ತಕ್ಕಂಥ ಸಂಕಟದ ಎದುರು ಯಾವ ಬಿಸಿಲು ಕೂಡ ತಾಗೋದಿಲ್ಲ ಅನ್ನೋದನ್ನ ನಾವು ಸಮಾಜಕ್ಕೆ ತಿಳಿಸ್ಬೇಕಿದೆ. ತುಂಬಾ ಜನ ಹೇಳ್ತಾರೆ, ಈ ಬಜರಂಗ ದಳ, ಜಾಗರಣ ವೇದಿಕೆ ಅಥವಾ ಸಂಘ ಪರಿವಾರದ ಯಾವುದೇ ಕಾರ್ಯಕ್ರಮಗಳಿರ್ಲಿ, ನಾವು ಗೋವಿನ ರಕ್ಷಣೆಯ ಬಗ್ಗೆ ಮಾತನಾಡ್ತೇವೆ ಅಂತಂದ್ರೆ ಸಾಕಷ್ಟು ಜನರಿಗೊಂದು ತಪ್ಪು ಕಲ್ಪನೆ ಇದೆ. ನಾವು ಗೋವನ್ನ ಬರೀ ಗೋಮಾತೆಯಾಗಿ ಕಾಣ್ತೇವೆ, ಹಾಗಾಗಿ ನಾವು ಇದಕ್ಕೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಒಂದು ಬಣ್ಣ ಹಚ್ಚುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ತುಂಬಾ ಜನ ಮಾತನಾಡೋದಿದೆ. ಆದ್ರೆ ನಾವು ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಿದೆ. ಗೋವು ಬರೀ ನಮಗೆ ಹಾಲು ಕೊಡುವ ತಾಯಿ ಮಾತ್ರ ಅಲ್ಲ, ಗೋವು ಬರೀ ನಮ್ಮ ಮನೆಯಲ್ಲಿ ಸಾಕತಕ್ಕಂತ ಒಂದು ಮೂಕ ಪ್ರಾಣಿ ಮಾತ್ರ ಅಲ್ಲ, ಗೋವು ಈ ದೇಶಕ್ಕೆ ಅನ್ನ ಕೊಡುವ ರೈತನ ಮನೆಯ ಅನ್ನದ ಮೂಲ ಅಂತ ನಾವು ನಂಬಿದ್ದೇವೆ. ಹಾಗಾಗಿ ನಾವು ಹೇಳ್ತೇವೆ, ಹಿಂದೂಗಳು ಬರೀ ಪ್ರಾಣಿಗಳನ್ನ ಪ್ರಾಣಿಯಾಗಿ ನೋಡೋದಿಲ್ಲ ಅಂತ. ನಾವು ದುಂಬಿಯಲ್ಲಿ ದುರ್ಗಾ ಪರಮೇಶ್ವರಿಯನ್ನ ಕಾಣ್ತೇವೆ, ನಾವು ಹಾವಿನಲ್ಲಿ ಆದಿಶೇಷನನ್ನ ಕಾಣ್ತೇವೆ, ನಾವು ನಂದಿಯಲ್ಲಿ ಮಹಾಶಿವನನ್ನೇ ಕಾಣ್ತೇವೆ. ಆದ್ರೆ ಗೋಮಾತೆಯಲ್ಲಿ ನಮ್ಮ ನಂಬಿಕೆಗಳ ಎಲ್ಲ ಮುಕ್ಕೋಟಿ ದೇವತೆಗಳನ್ನೂ ಕಾಣ್ತೇವೆ. ಹಾಗಾಗಿ ಗೋವುಗಳನ್ನ ಕಡ್ದು ತಿನ್ನುವಂತಹ ಮೂರ್ಖರಿಗೆ ಅದರಲ್ಲಿ ಧಾರ್ಮಿಕ ಭಾವನೆ ಕಾಣದೇ ಇರಬಹುದು, ಅದರಲ್ಲಿ ಒಂದು ದೈವತ್ವ ಕಾಣದೇ ಇರಬಹುದು. ಆದ್ರೆ ಅದನ್ನು ಮೀರಿದ ಮಾನವೀಯತೆ ಅನ್ನೋದಿಂದಿದೆಯಲ್ಲ, ಆ ಮಾನವೀಯತೆಯಾದ್ರೂ ಕಾಣಬೇಕಾಗಿತ್ತು. ಆ ಮಾನವೀಯತೆಯನ್ನೇ ಮರೆತ ಧರ್ಮ ಇವತ್ತು ಅಫ್ಘಾನಿಸ್ತಾನದಲ್ಲೂ ಕೌರೇ ಮೆರಿತಿದೆ, ಇಲ್ಲಿ ನಮ್ಮ ನಿಟ್ಟೆಯಲ್ಲೂ ಕೌರೇ ಮೆರಿತಿದೆ. ನಮಗ್ ತುಂಬಾ ಸಲ ಅನ್ಸುತ್ತೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ನಿಜ ಅಂತ. ಆದ್ರೆ ಭಾರತದ ಪ್ರಜಾಪ್ರಭುತ್ವ ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗಿಂತ ಏನು ವ್ಯತ್ಯಾಸ ಇಲ್ಲ. ಯಾಕೆಂತ ಕೇಳಿದ್ರೆ, ಈ ದೇಶದ ನಿಜವಾದ ಆಸ್ತಿ ಆಗ್ಬೇಕಾಗಿದ್ದಂತ ಗೋಮಾತೆ ಮತ್ತು ಈ ದೇಶದ ಈ ಧರ್ಮದ ಮಾನ ಸಮ್ಮಾನದ ಬಿಂದು ಆಗ್ಬೇಕಾಗಿದ್ದಂತಹ ಹೆಣ್ಣು ಮಕ್ಕಳು ಇಬ್ಬರಿಗೂ ನಮಗಿವತ್ತು ರಕ್ಷಣೆಗಳಿಲ್ಲ. ಕೊಟ್ಟಿಗೆಯಲ್ಲಿರುವ ದನವನ್ನು ರಕ್ಷಣೆ ಮಾಡ್ಕೊಳ್ಳೋಕಾಗದೆ, ಮನೆಯ ಒಳಗಿರುವ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ಳೋಕಾಗದಂತಹ ಅತಂತ್ರ ಪರಿಸ್ಥಿತಿಯಲ್ಲಿ ಹಿಂದೂಗಳಿದ್ದೇವೆ. ಯಾರ ಕಾರಣ ಈ ಅತಂತ್ರ ಪರಿಸ್ಥಿತಿಗೆ? ನಾವು ಕಳೆದ 1-1.5 ವರ್ಷಗಳಿಂದ ಅಂದುಕೊಳ್ತಾ ಇದ್ವಿ, ಇನ್ನು ಹಿಂದೂ ಸಂಘಟನೆಗಳಿಗೆ ಜಾಗೃತಿ ಬಿಟ್ಟರೆ ಬೇರೆ ಕೆಲಸ ಇರ್ಲಿಕ್ಕಿಲ್ಲ, ನಾವೇನು ಪದೇ ಪದೇ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬರ್ಲಿಕ್ಕಿಲ್ಲ, ನಮಗ್ ಸಹಕರಿಸೋ ಸರ್ಕಾರ ಇದೆ, ನಾವು ಗೋವಿನ ರಕ್ಷಣೆಗಾಗಿ ಕೇಳಿದ ಕಾನೂನು ಬಂದಿದೆ, ಹಾಗಾಗಿ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಆದ ಮೇಲೂ ಕೂಡ ನಮಗಿನ್ನು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನಾವು ಭಾವಿಸಿದ್ವಿ. ಹಿಂದೂ ಸಂಘಟನೆಗಳು ಸಂಭ್ರಮ ಪಟ್ಟಿದ್ವು. ಮನೆಯಲ್ಲಿ ಗೋವುಗಳನ್ನು ಸಾಕ್ತಕ್ಕಂತ ಮನೆ ಯಜಮಾನರು ನಿಟ್ಟುಸಿರು ಬಿಟ್ಟಿದ್ರು, ಅಬ್ಬಾ ಇನ್ನು ಟೆನ್ಷನ್ ಇಲ್ಲ ನಮಗೆ ಅಂತ. ಗೋಕಳ್ಳರು ಕೂಡ ಒಂದ್ ಸ್ವಲ್ಪ ದಿನ ತಮ್ಮ ಬಾಲ ಬಿಚ್ಚಿದೆ ಬಾಲ ಮುದ್ರಕೊಂಡು ಒಳಗಡೆ ಕೂತ್ಕೊಂಡಿದ್ರು. ಸ್ವಲ್ಪ ದಿನ ಕಳಿತು ನಾಯಿ ಬಾಲ ಯಾವತ್ತು ಡೊಂಕು ಅಂತ ಹೇಳ್ತಾರೆ. ಹಾಗೇನೆ ಬಹುಶಃ ಗೋಕಳ್ಳರ ಮನಸ್ಥಿತಿಯೂ ಅದೇ ರೀತಿ, ಯಾವತ್ತೂ ಬದಲಾಗೋದಿಲ್ಲ. ಈಗ ಮತ್ತೆ ಬಾಲ ಬಿಚ್ಚೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ತುಂಬಾ ಸಲ ಆತಂಕ ಆಗುತ್ತೆ, ನಮಗ್ ಬೇಕಾಗಿರುವ ಗೋರಕ್ಷಣೆಯ ಕಾನೂನು ಬಂದ ಮೇಲೂ ಕೂಡ ನಾವು ಗೋರಕ್ಷಣೆ ಮಾಡಿ ಅಂತ ಪೊಲೀಸರ ಹತ್ರ, ಸರ್ಕಾರದ ಹತ್ರ ಆಗ್ರಹ ಮಾಡುವ ಪರಿಸ್ಥಿತಿಗೆ ಬಂದಿದ್ದೇವಲ್ಲ. ಇದು ಈ ದೇಶದ ದುರಂತ ಅಂತ ನಾನು ಯಾರೋ ಹಿರಿಯ ಹತ್ರ ಮಾತನಾಡ್ತಾ ಹೇಳ್ತಾ ಇದ್ದೆ. ನಮಗೆ ತುಂಬಾ ಸಲ ಆತಂಕ ಆಗೋದು ಯಾವ್ದಕ್ಕೆ ಅಂತ ಕೇಳಿದ್ರೆ, ಈ ದೇಶದಲ್ಲಿ ಅತ್ಯಾಚಾರ ಮಾಡದೇ ಇರುವ ಹಾಗೆ ಕಠಿಣ ಕಾನೂನು ಇದೆ, ಈ ದೇಶದಲ್ಲಿ ಗೋವನ್ನ ಕಳ್ಳತನ ಮಾಡದೇ ಇರುವ ಹಾಗೂ ಕಠಿಣ ಕಾನೂನುಗಳು ಬಂತು ಕರ್ನಾಟಕದಲ್ಲಿ. ಇಷ್ಟಾದ್ಮೇಲೂ ಕೂಡ ನಮ್ಮ ದೇಶದಲ್ಲಿ ಅತ್ಯಾಚಾರವೂ ನಿಲ್ಲಿಲ್ಲ, ಗೋವಿನ ಕಳ್ಳತನವೂ ನಿಲ್ಲಿಲ್ಲ ಅಂತಾದ್ಮೇಲೆ ನಮ್ಮ ಕಾನೂನು ರಕ್ಷಣೆ ಮಾಡೋದಿಲ್ಲ ಅಂತ ಆದ್ರೆ, ನಮ್ಮ ಮನೆಯ ಹಟ್ಟಿಯಲ್ಲಿರುವ ಗೋವುಗಳನ್ನ ಕಾನೂನಿನಿಂದ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದ್ರೆ, ನಾನು ಈ ಊರಿನ ಬಂಧುಗಳಲ್ಲಿ ಕೇಳ್ಕೊಳ್ತೇನೆ, ಬರೀ ಹಿಂದೂ ಸಂಘಟನೆ ಕಾರ್ಯಕರ್ತರ
ಹತ್ರ ಅಲ್ಲ. ಈ ಊರಿನಲ್ಲಿ ಗೋವುಗಳನ್ನ ಸಾಕ್ತಿರ್ತಕ್ಕಂಥ ಪ್ರತಿ ದನಗಳ ಮಾಲೀಕರಿಗೂ, ಪ್ರತಿ ಕೃಷಿಕ ಕುಟುಂಬಕ್ಕೂ ನಾನು ಕೇಳ್ಕೊಳ್ತೇನೆ, ಒಂದ್ಸಲ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಂತ ಇವ್ರು ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ, ಯಾರ ಮನೆಯಲ್ಲೆಲ್ಲ ದನ ಸಾಕ್ತಾ ಇದೆಯೋ ಅವರೆಲ್ಲರ ಮನೆಗೂ ತಲ್ವಾರ್ ಇಟ್ಕೊಳ್ಳೋದಕ್ಕೆ, ಬಂದೂಕ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿ. ನಿಮಗೆ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಕೈಯಲ್ಲಿ ಬಂದೂಕಿದೆ, ನಿಮ್ ಕೈಯಲ್ಲಿ ಲಾಠಿ ಇದೆ, ಆದ್ರೂ ನಿಮಗ್ ನಮ್ಮನೆಯ ದನಗಳನ್ನ ಕದ್ಕೊಂಡು ಹೋಗೋ ಹಾಗೆ, ಕದ್ಕೊಂಡು ಹೋಗದೆ ಇರುವಾಗ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮಗೊಂದು ಹೊಸ ಕಾನೂನೇ ತಂದು ಕೊಟ್ವಿ, ಆದ್ರೂ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಬಿಡಿ, ನಮಗೆ ನಾವು ರಕ್ಷಣೆ ಮಾಡ್ಕೊಳ್ತೇವೆ. ನಮಗ್ ಗೊತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ, ನಮ್ಮ ಮನೆಯ ಗೋಮಾತೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ. ಯಾಕಂದ್ರೆ ಬಜರಂಗ ದಳ ಕಾರ್ಯಕರ್ತರು ಬರೀ ಹೇಗಲಿಕ್ಕೆ ಶಾಲ ಹಾಕಿ ಕೈಯಲ್ಲಿ ಭಗವದ್ಧ್ವಜ ಹಿಡಿದವರಲ್ಲ. ಅಗತ್ಯ ಬಿದ್ರೆ ಭಗವದ್ಧ್ವಜ ಹಿಡಿದ ಕೈಯಲ್ಲಿ ತಲ್ವಾರ್ ಹಿಡಿಯೋದಕ್ಕೂ ಗೊತ್ತು. ಆ ರಟ್ಟೆಯ ಬಲ ಇರುವ ಕಾರಣಕ್ಕೆ ನಾವು ಹೇಳ್ತೇವೆ, ನಿಮ್ಮಿಂದ ಆದ್ರೆ ರಕ್ಷಣೆ ಮಾಡಿ, ಆಗ್ಲಿಲ್ಲ ಅಂದ್ರೆ ಹೇಳ್ಬೇಡಿ. ನಿಮ್ಮ ಪೊಲೀಸರ ಸಂಖ್ಯೆ ಎಷ್ಟಿದೆಯಲ್ಲ ಅದ್ರ 10 ಪಟ್ಟು ಬಜರಂಗ ದಳ ಕಾರ್ಯಕರ್ತರ ಸಂಖ್ಯೆ ಇದೆ. ಪ್ರತಿ ಮನೆಯ ಕಾರ್ಯಕರ್ತರನ್ನು ಬಿಡ್ತೇವೆ. ಆದ್ರೆ ಒಂದೇ ವ್ಯತ್ಯಾಸ, ಪೊಲೀಸರು ರಕ್ಷಣೆ ಮಾಡೋದಕ್ಕೂ ಬಜರಂಗ ದಳ ಕಾರ್ಯಕರ್ತರ ರಕ್ಷಣೆ ಮಾಡೋದಕ್ಕೂ ಒಂದೇ ವ್ಯತ್ಯಾಸ ಇರೋದು. ಪೊಲೀಸರು ಬೇಡಿ ಹಾಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ನಾವು ಬೇಡಿನೂ ಹಾಕೋದಿಲ್ಲ, ಜೈಲಿಗೂ ಕರ್ಕೊಂಡು ಹೋಗೋದಿಲ್ಲ. ಮತ್ತೆ ನಿಮ್ಮ ತಾಯಿ ಗರ್ಭದೊಳಗೆ ಕಳಿಸ್ತೇವೆ. ಆ ಧೈರ್ಯ ಇದ್ರೆ ಮಾತ್ರ ನೀವು ಹಿಂದೂಗಳ ಮನೆಗೆ ಮುಟ್ಟೋದಕ್ಕೆ ಧೈರ್ಯ ಮಾಡಿ. ತುಂಬಾ ಸಲ ನಾವು ಅಂದ್ಕೊಳ್ತಿದ್ವಿ ಬರೀ ಕಾರ್ಯಕರ್ತರು, ಹಿಂದೂ ಸಂಘಟನೆ ಯುವಕರು ಮಾತ್ರ ಬರ್ತಾರೆ ಅಂತ. ಆದ್ರೆ ತೀರಾ ಇತ್ತೀಚೆಗೆ ಪರಿಸ್ಥಿತಿ ಬದಲಾಗಿದೆ. ರಾತ್ರೋರಾತ್ರಿ ದನ ಕಳ್ಕೊಂಡು ಹೋಗಿರ್ತಕ್ಕಂಥ ಹೇಳಿಗಳಿಗೆ ನಾನು ಈ ಮಾತು ಹೇಳ್ತಿಲ್ಲ. ಸಮಯ ಬಂದ್ರೆ ಬಹುಶಃ ಬರೀ ಬಜರಂಗ ದಳ ಕಾರ್ಯಕರ್ತರು ಮಾತ್ರ ಅಲ್ಲ, ದುರ್ಗಾವಾಹಿನಿಯ ಕಾರ್ಯಕರ್ತರು ಕೂಡ ಎದುರಿಗೆ ನಿಲ್ತಾರೆ. ಬಹುಶಃ ದಾರಿಗಳನ್ನ ಬರೀ ಬಜರಂಗ ದಳ ಕಾರ್ಯಕರ್ತರಿದ್ರೆ 1-2 ಏಟು ಕೊಡ್ಬಹುದು ಏನೋ, ಆದ್ರೆ ದುರ್ಗಾವಾಹಿನಿಯ ಕಾರ್ಯಕರ್ತೆಯರ ಕೈಗೆ ಸಿಕ್ಕರೆ ನೀವು ಗ್ಯಾರಂಟಿ ಜೀವದ ಮೇಲೆ ಆಸೆ ಬಿಟ್ಟೆ ಹಿಂದೂಗಳ ಮನೆಗಳ ಎದುರು ಬರ್ಬೇಕಾಗತ್ತೆ. ಯಾಕಂದ್ರೆ ಗೋವು ನಮಗ್ ಬರೀ ಸಾಕು ಪ್ರಾಣಿ ಅಲ್ಲ, ಗೋವು ನಮಗೊಂದು ಜೀವಿ ಮಾತ್ರ ಅಲ್ಲ, ಗೋವು ನಮಗೊಂದು ಹಾಲು ಕೊಡುವ ಮಿಷಿನ್ ಅಲ್ಲ, ಗೋವು ನಮ್ಮ ತಾಯಿಗೆ ಹಾಲುಣಿಸಿದ ತಾಯಿ. ಆ ಭಾವ ನಮ್ಮನ್ನ ಅಳಿದು ಹೋಗುವ ತನಕವೂ ಕೂಡ ನಮ್ಮೊಳಗಡೆ ಜೀವಂತವಾಗಿರುತ್ತೆ. ಈ ದೇಶದಲ್ಲಿ ಹಿಂದೂಗಳು ಇರುವ ತನಕವೂ ಕೂಡ, ಜಗತ್ತಿನಲ್ಲಿ ಸನಾತನ ಧರ್ಮದ ಪರಿಕಲ್ಪನೆ ಇರುವ ತನಕವೂ ಕೂಡ ಗೋವಿನ ಮೇಲೆ ನಮಗಿರ್ತಕ್ಕಂಥ ಮಾತೃಭಾವವನ್ನ ನೀವು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಜನರಿಗೆ ತಿಳಿಸ್ಬೇಕಿದೆ. ನಾವು ಬಹಳ ಸಲ ಅಂದುಕೊಳ್ತಿದ್ವಿ ಇದು ಗೋರಕ್ಷಣೆ ಅಂದ್ರೆ ಬರೀ ಹಿಂದೂ ಸಂಘಟನೆಗಳ ಕೆಲಸ ಅಂತ. ತುಂಬಾ ಜನರಿಗೊಂದು ತಪ್ಪು ಕಲ್ಪನೆ ಇತ್ತು. ಇದು ಹಿಂದೂ ಸಂಘಟನೆ ಬಜರಂಗ ದಳದ ಮಲ್ಪೇರ ಎಂಕ್ಲೆಗ್ದಾಯಗ ಅಂತ ತುಂಬಾ ಜನ ಕೇಳ್ತಿದ್ರು. ದನ ಅಲ್ವಾ ಪೆತ್ತ ಪತ್ತುನತ ಎಂಕ್ಲೆಗ್ದಾಯಗ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರು. ಆದ್ರೆ ಇವತ್ತು ಇದು ಬರೀ ಬಜರಂಗ ದಳ ಕಾರ್ಯಕರ್ತರ ಕೆಲಸ ಆಗಿ ಉಳ್ಕೊಂಡಿಲ್ಲ, ಇದು ಪ್ರತಿ ಹಿಂದುವಿನ ಕರ್ತವ್ಯವಾಗಿ ಉಳ್ಕೊಂಡಿದೆ. ಸಂಘಟನೆಯ ಕರ್ತವ್ಯದಿಂದ ಹಿಂದುವಿನ ಕರ್ತವ್ಯ ಆಗೋದು ಅಂತಂದ್ರೆ ಬಹುಶಃ ಇಲ್ಲಿರ್ತಕ್ಕಂಥ ಜನರಿಗೆ ಉತ್ತರ ಸಿಕ್ಕಿರ್ಬೋದು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಸಾಕಷ್ಟು ಮಂದಿಯಲ್ಲಿ ಬಜರಂಗ ದಳ ಜವಾಬ್ದಾರಿಯಲ್ಲಿರೋರಿಗಿಂತ ಹೆಚ್ಚಾಗಿ ಮನೆಯಲ್ಲಿ ದನ ಸಾಕ್ತಾ ಇರ್ತಕ್ಕಂಥ ಸ್ಥಳೀಯರ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕೆಂತ ಕೇಳಿದ್ರೆ ಬಜರಂಗ ದಳ ಇವತ್ತು ಸಂಘಟನೆಯಾಗಿ ಉಳ್ಕೊಂಡಿಲ್ಲ, ಬಜರಂಗ ದಳ ಇವತ್ತು ಮನೆಯ ಮಗನಾಗಿ ಬೆಳೆದು ನಿಂತಿದೆ. ಆ ಕಾರಣಕ್ಕೆ ಇವತ್ತು ನಮ್ಗೆ ಧೈರ್ಯ ಬರ್ತಿದೆ. ಯಾವ ಕಾನೂನಿನಿಂದ ಸಾಧ್ಯ ಆಗದೆ ಇದೆ ಅದನ್ನ ನಾವು ಮಾಡ್ತೇವೆ ಅಂತ. ಆದ್ರೆ ನಾನು ತುಂಬಾ ಸಲ ಅನ್ಕೊಳ್ತೇನೆ, ನಾವು ನಮಗೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಬಹಳ ಸಲ ಹೇಳ್ಕೊಡೋರು, ಹಿಂದೂ ಧರ್ಮದ ಅಂತಃಶಕ್ತಿ ಯಾವ್ದ್ರಲ್ಲಿ ಉಳಿದಿದೆ ಅಂತ ಕೇಳಿದ್ರೆ ಈ ಧರ್ಮದ ಅಂತಃಶಕ್ತಿ ಉಳಿದಿರೋದು ಒಂದು ಗೋವಿನಲ್ಲಿ, ಮತ್ತೊಂದು ಹಿಂದೂಗಳ ಗುಡಿಯಲ್ಲಿ ಅಂತ. ಗೋವು ಮತ್ತು ಗುಡಿ ಇದೆರಡು ಕೂಡ ಹಿಂದೂ ಧರ್ಮದ ಅಂತಃಶಕ್ತಿಯ ಪ್ರತೀಕ ಅಂತ ನಾವು ನಂಬಿದವರು. ಆದ್ರೆ ತುಂಬಾ ಸಲ ನಮಗೆ ನಾಚಿಕೆ ಆಗುವಂತ ಪ್ರಕರಣಗಳು ಕೆಲವೊಮ್ಮೆ ನಡೆದು ಬಿಡುತ್ತೆ. ನಾವು ಅಂದುಕೊಳ್ತಿದ್ವಿ ನಾವು ಗುಡಿಯನ್ನ ಎಲ್ಲಾದ್ರೂ ಕಟ್ತೇವೆ, ಯಾಕೆಂತ ಕೇಳಿದ್ರೆ ಪ್ರತಿ ಮನೆಯಲ್ಲಿ ರಾಮನಿದ್ದಾನೆ ಅಂತ. ಒಂದು ರಾಮ ಮಂದಿರಕ್ಕೋಸ್ಕರ ಶತಮಾನಗಳ ಕಾಲ ಕಾದವರು ಹಿಂದೂಗಳು. ಆದ್ರೆ ಸಂಕಟ ಆಗೋದು ಯಾಕೆ ಅಂತ ಕೇಳಿದಾಗ ಮಂದಿರವನ್ನೇ ಕಟ್ತೇವೆ ಅಂತವ್ರು ಇದ್ದಾಗ್ಲೂ ಕೂಡ ನಾವು ನಮ್ಮ ಗುಡಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ. ಆಗ ನಂಗೆ ಆಶ್ಚರ್ಯ ಆಗುತ್ತೆ, ಈ ದೇಶದ ಸಂಪತ್ತು ಎಲ್ಲಿರ್ತಿತ್ತು ಅಂತ ಕೇಳಿದ್ರೆ ಮುಂಚೆ ಎಲ್ಲ ಈ ದೇಶದಲ್ಲಿ ರಾಜ ಮಹಾರಾಜರ ಆಳ್ವಿಕೆ ಇದ್ದಾಗ ಅವರ ಸಾಮ್ರಾಜ್ಯದ ಸಂಪತ್ತನ್ನ ದೇವಸ್ಥಾನಗಳಲ್ಲಿ ಇರ್ತಿದ್ರಂತೆ. ದೇವಸ್ಥಾನಗಳ ಒಳಗಡೆ ನಿಧಿಗಳಲ್ಲಿ ಸಂರಕ್ಷಣೆ ಮಾಡಿ ಇಡ್ತಿದ್ರಂತೆ. ಯಾಕೆಂತ ಕೇಳಿದ್ರೆ ದೇವಸ್ಥಾನಗಳು ಸಂಪೂರ್ಣ ಸಾಮ್ರಾಜ್ಯದ ಶಕ್ತಿ ಕೇಂದ್ರಗಳಾಗಿ ನಿಂತಿರ್ತಿದ್ವು. ಹಾಗಾಗಿ ದೇವಸ್ಥಾನಗಳನ್ನು ರಕ್ಷಣೆ ಮಾಡಿದ್ರೆ ಇಡೀ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಿದ್ವಿ ಅಂತ ಅರ್ಥ ಅಂತ ರಾಜ ಮಹಾರಾಜರ ಕಾಲದಲ್ಲಿ ನಂಬ್ತಾ ಇದ್ರು. ಹಾಗಾಗಿ 700-800 ವರ್ಷಗಳ ಹಿಂದೆ ಕಟ್ಟಿದ್ದಂತ ದೇವಸ್ಥಾನಗಳು ನಮ್ಮ ದೇಶದ ಶಕ್ತಿ ಕೇಂದ್ರಗಳು ಅಂತ ನಮ್ಮ ಹಿರಿಯರು ನಂಬಿದ್ರು. ಆದ್ರೆ
ಮೊನ್ನೆ ನಂಜನಗೂಡಿನಲ್ಲಿ ಸರಿಯಾಗಿ ಇವತ್ತಿಗೆ 10 ದಿನ ಆಗುತ್ತೆ, 9ನೇ ತಾರೀಕಿಗೆ ದೇವಸ್ಥಾನದ ಧ್ವಂಸ ಆಗುತ್ತೆ ನಂಜನಗೂಡಿನಲ್ಲಿ. ನಾನು ಕೇಳುದು 700-800 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಕಟ್ಟಿದ್ದಂತ ದೇವಸ್ಥಾನವನ್ನ ರಸ್ತೆ ಆಗುತ್ತೆ, ಅಕ್ರಮ ಜಾಗ ಇದೆ ಅಂತ ನೆಲಸಮ ಮಾಡ್ತಾರೆ ಅನ್ನೋದಾದ್ರೆ 700-800 ವರ್ಷದ ಹಿಂದೆ ಕಟ್ಟಿದ ದೇವಸ್ಥಾನ 70-80 ವರ್ಷದ ಹಿಂದೆ ಬಂದ ಕಾನೂನಿನಿಂದ ಅಕ್ರಮ ಅಂತ ಕರೆಸ್ಕೊಳ್ಬೇಕಾ? ಯಾವ ಅವಶ್ಯಕತೆ ಇದೆ? ನಮ್ಮ ಕಾನೂನುಗಳು ಬರೋದಕ್ಕಿಂತ ಮುಂಚೆನೇ ನಮ್ಮ ದೇವಸ್ಥಾನಗಳಿದ್ವು, ಆಗ ನಮಗೆ ಅಕ್ರಮ ಅಂತ ಅನ್ನಿಸಿರ್ಲಿಲ್ಲ. ಹೇಗಿದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ, ಪುಟ್ಟ ದೇವಸ್ಥಾನಗಳಿರ್ತಿದ್ವು. ಈ ದೇವಸ್ಥಾನಗಳು ಕ್ರಮೇಣ ಸುತ್ತ ಅಲ್ಲಿ ಅಂಗಡಿಗಳು, ಮುಂಗಟ್ಟುಗಳು, ವ್ಯಾಪಾರಗಳು ಪ್ರಾರಂಭ ಆಗ್ತಿದ್ವು. ಜನ ಏನ್ ಮಾಡ್ತಿದ್ರು? ದೇವಸ್ಥಾನಕ್ಕೆ ಬರಬೇಕು ಅಂತ ರಸ್ತೆ ಮಾಡ್ತಿದ್ರು. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ರಸ್ತೆ ಬೇಕು ಅಂತ ರಸ್ತೆ ಮಾಡ್ತಿದ್ರು. ಆ ರಸ್ತೆ ಆಗಿ ಒಂದು 30-40 ವರ್ಷ ಆದ್ಮೇಲೆ ಆಸುಪಾಸಲ್ಲಿ ಅಂಗಡಿಗಳು ಜಾಸ್ತಿ ಆಗೋದಕ್ಕೆ ಪ್ರಾರಂಭ ಆದ್ವು, ರಸ್ತೆಗಳಲ್ಲಿ ವಾಹನಗಳು ಓಡಾಟ ಜಾಸ್ತಿ ಆಗೋದಕ್ಕೆ ಪ್ರಾರಂಭ ಆದ್ವು. ಹಾಗಾದ್ಮೇಲೆ ಯಾವ ದೇವಸ್ಥಾನಕ್ಕೆ ಬರಬೇಕು ಅಂತ ರಸ್ತೆ ಮಾಡಿದ್ರು 30-40 ವರ್ಷ ಕಳೆದ ನಂತರ ಅದೇ ರಸ್ತೆನ ಅಗಲೀಕರಣ ಮಾಡಬೇಕು ಅಂತ ದೇವಸ್ಥಾನ ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿರೋದು ಸಮಸ್ಯೆ. ನಮ್ಮ ದೇಶದಲ್ಲಿ ಅಭಿವೃದ್ಧಿ ಎನ್ನುವ ಪರಿಕಲ್ಪನೆ ಕಟ್ಕೊಂಡಿರೋದು ಈ ರೀತಿ. ನಮಗ್ ಅಭಿವೃದ್ಧಿ ಅಂತ ಕೇಳಿದ್ರೆ ಬರೀ ರಸ್ತೆಗಳ ಅಭಿವೃದ್ಧಿ ಅಲ್ಲ, ನಮಗ್ ಅಭಿವೃದ್ಧಿ ಅಂತ ಕೇಳಿದ್ರೆ ಒಂದು ಕಟ್ಟಡಗಳನ್ನು ಕಟ್ಟೋದಲ್ಲ, ನಮಗ್ ಅಭಿವೃದ್ಧಿ ಅಂತ ಕೇಳಿದ್ರೆ ಬಂದರುಗಳನ್ನ, ವಿಮಾನಗಳನ್ನ ಹಾರಿಸೋದಲ್ಲ. ನಮಗ್ ಅಭಿವೃದ್ಧಿ ಅಂತಂದ್ರೆ ಈ ದೇಶದ ಅಂತಸ್ತತ್ವವನ್ನ ಕಾಪಾಡ್ಕೊಳ್ಳೋದು, ಈ ದೇಶದ ಸಂಸ್ಕೃತಿಯನ್ನು ಕಾಪಾಡ್ಕೊಳ್ಳೋದು ಅನ್ನೋದನ್ನ ನಾವು ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ. ತುಂಬಾ ಸಲ ಯೋಚನೆ ಮಾಡ್ತೇವೆ ಇಲ್ಲೆಲ್ಲ ಸಮಸ್ಯೆ ಎಲ್ಲಿದೆ ಅಂತ. ನಾವು ಈ ಹಿಂದೆ ಟಿಪ್ಪುವಿನ ಸರ್ಕಾರವೂ ಇತ್ತು, ಕಳೆದ 3-4 ವರ್ಷದ ಹಿಂದೆ ಟಿಪ್ಪುವಿನ ಸರ್ಕಾರ ಇದ್ದಾಗಲೂ ಕೂಡ ನಾವು ದೇವಸ್ಥಾನ ರಕ್ಷಣೆ ಮಾಡೋದಕ್ಕೆ ಇಷ್ಟೇ ಒದ್ದಾಡ್ತಾ ಇದ್ವಿ. ಅದು ನಮ್ಗೆ ಆಶ್ಚರ್ಯ ಆಗುತ್ತೆ. ಈಗ ಹಿಂದೂಗಳಿಗೆ ಬೆಂಬಲ ಕೊಡ್ತಕ್ಕಂಥ ಸರ್ಕಾರ ಬಂದಿದೆ, ಹೀಗೆ ಬಂದ ಮೇಲೂ ಹಿಂದೂಗಳು ಹೋರಾಟ ಮಾಡುವ ದುರ್ಗತಿಗೆ ಬಂದಿದೀವಲ್ಲ, ಇದು ನಮಗೆ ನಾಚಿಕೆಗೇಡಿನ ಸಂಗತಿ. ನೀವೇನಪ್ಪ, ನಿಮಗೆ ಬೇಕಾಗಿರುವಂತ ಬಿಜೆಪಿ ಗವರ್ಮೆಂಟ್ ಇದೆ, ನಿಮ್ ಬಿಜೆಪಿ ಗವರ್ಮೆಂಟ್ ಗೋ ಹತ್ಯೆ ನಿಷೇಧ ಕಾನೂನು ತಂದು ಬಿಡ್ತು, ಈಗ ನಿಮ್ದೇ ಸರ್ಕಾರ ಇರ್ಬೇಕಾದ್ರೆ ದೇವಸ್ಥಾನವನ್ನು ಧ್ವಂಸ ಮಾಡ್ತಾ ಇದ್ದಾರೆ, ಇನ್ನು ನೀವು ಹೋರಾಟ ಮಾಡ್ಲಿಕ್ಕಿಲ್ಲ ಬಿಡಿ ಅಂತ. ಅದು ತುಂಬಾ ಜನರಿಗೆ ನಾವು ಹೇಳಬೇಕಾಗಿದೆ. ಹಿಂದೂ ಕಾರ್ಯಕರ್ತರು ಅಂದ್ರೆ, ಹಿಂದೂ ಸಂಘಟನೆಗಳು ಅಂದ್ರೆ ನಾವು ಬಿಜೆಪಿಯ ಚೇಲಾಗಳಲ್ಲ. ಹಿಂದೂ ಕಾರ್ಯಕರ್ತರು ಕಾಂಗ್ರೆಸ್ ಅಧಿಕಾರದಲ್ಲಿರ್ಲಿ, ಬಿಜೆಪಿ ಅಧಿಕಾರದಲ್ಲಿರ್ಲಿ, ಹಿಂದುತ್ವ ಧಕ್ಕೆ ಬರುತ್ತೆ ಅನ್ನೋದಾದ್ರೆ ಖಂಡಿತ ಅವರನ್ನು ವಿರೋಧ ಮಾಡ್ತೇವೆ. ಅದಕ್ಕೆ ಸಾಕ್ಷಾತ್ ನರೇಂದ್ರ ಮೋದಿಯೇ ಇಳಿದು ಬಂದು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಅಂದ್ರೂ ಕೂಡ ದೇವಸ್ಥಾನ ಧ್ವಂಸ ಆಗುತ್ತೆ ಅಂದ್ರೆ ನಾವು ನರೇಂದ್ರ ಮೋದಿ ಅವರನ್ನು ವಿರೋಧ ಮಾಡ್ತೇವೆ. ಇನ್ನು ನಮ್ಮ ಬೊಮ್ಮಾಯಿ ಅವ್ರ ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಈ ಸತ್ಯ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಯಾಕಿದನ್ನ ಹೇಳ್ತೇವೆ ಅಂತ ಕೇಳಿದ್ರೆ, ಹಿಂದೂ ಸಂಘಟನೆಗಳು ಮಾತ್ರ ಇವತ್ತು ರಾಜಾರೋಷವಾಗಿ ಏನು ಪ್ರತಿಭಟನೆ ಮಾಡುವಂತ ಶಕ್ತಿಯನ್ನು ಉಳಿಸ್ಕೊಂಡಿದ್ದೇವೆ. ಯಾಕೆ ಅಂತ ಕೇಳಿದ್ರೆ, ನಮ್ಮಲ್ಲಿರುವ ಕಾರ್ಯಕರ್ತ ಯಾರು ಕೂಡ ಬಿರಿಯಾನಿ ಆಸೆಗೆ ರಾಜಕೀಯ ಸಮಾವೇಶಕ್ಕೆ ಹೋದವನಲ್ಲ, ಪಿಂಕ್ ನೋಟಿನ ಆಸೆಗೆ ವೋಟ್ ಹಾಕದವನಲ್ಲ. ನಮ್ಮ ಕಾರ್ಯಕರ್ತ ವೋಟ್ ಹಾಕುವಾಗ ಕೇಸರಿ ಶಾಲೆ ಹಾಕೊಂಡು ಹೋಗಿ ವೋಟ್ ಹಾಕಿದ್ದಾನೆ, ಬಿಜೆಪಿ ಶಾಲೆ ಹಾಕೊಂಡು ಹೋಗಿ ವೋಟ್ ಹಾಕಿಲ್ಲ. ನಮ್ಮ ಕಾರ್ಯಕರ್ತ ಹಿಂದುತ್ವದ ರಕ್ಷಣೆಗೋಸ್ಕರ ವೋಟ್ ಹಾಕಿದ್ದಾನೆ ಹೊರತು ಯಾರೋ ಜಾತ್ಯತೀತರಿಗೆ ಬಕೆಟ್ ಹಿಡಿಬೇಕು ಅಂತ ವೋಟ್ ಹಾಕಿಲ್ಲ. ಹಾಗಾಗಿ ಇವತ್ತು ನಾವು ಎದೆ ಒಪ್ಪಿಸ್ಕೊಂಡು ಹೇಳ್ತೇವೆ, ನಮ್ಮ ದೇವಸ್ಥಾನಗಳನ್ನು ಮತ್ತೆ ಅಲ್ಲೇ ಕಟ್ಟಿಕೊಡಿ ಅಂತ. ಯಾಕೆ ಹೇಳ್ತೇವೆ ಗೊತ್ತಾ? ಹಿಂದೂ ಸಮಾಜಕ್ಕೆ ದೇವಸ್ಥಾನ ಕಟ್ಟ ತಾಕತ್ತಿಲ್ಲ ಅಂತಲ್ಲ, ಮಸೀದಿ ಇದ್ದೆಲ್ಲ ದೇವಸ್ಥಾನ ಕಟ್ತಾ ಇರೋರು ನಾವು. ದೇವಸ್ಥಾನ ಇದ್ದ ದೇವಸ್ಥಾನ ಕಟ್ಟೋದು ನಮಗೆ ಕಷ್ಟ ಅಲ್ಲ. ಆದ್ರೆ ಕೆಡವಿದವರಿಂದಲೇ ದೇವಸ್ಥಾನವನ್ನ ಮತ್ತೆ ನಿರ್ಮಾಣ ಮಾಡೋದ್ರ ಮುಖಾಂತರ ಮುಂದೊಮ್ಮೆ ಯಾವತ್ತೂ ಕೂಡ ಯಾವ ನನ್ನ ಮಗನು ದೇವಸ್ಥಾನ ಮುಟ್ಟೋದನ್ನ ಕನಸಿನಲ್ಲೂ ಕಾಣೋದಕ್ಕೆ ಹೋಗ್ಬಾರ್ದು. ಅವನು ಯಾವುದೇ ಅಧಿಕಾರಿ ಆಗಿರ್ಲಿ, ಯಾವುದೇ ಸಚಿವರಾಗಿರ್ಲಿ, ಯಾವುದೇ ಮುಖ್ಯಮಂತ್ರಿಗಳಾಗಿರ್ಲಿ, ಕನಸಲ್ಲೂ ಹಿಂದೂಗಳ ದೇವಸ್ಥಾನವನ್ನ ಮುಟ್ಟುವ ಧೈರ್ಯ ಮಾಡಬಾರ್ದು. ಆ ಉದ್ದೇಶಕ್ಕೆ ಅವ್ರ ಕೈಯಲ್ಲೇ ಕಟ್ಟಬೇಕು ಅಂತ ನಾವು ಹಠ ಹಿಡಿದಿರೋದು. ಇದು ಹಿಂದೂಗಳ ಅಸ್ಮಿತೆಯ ಪ್ರಶ್ನೆ. ನಮಗ್ ಬೇಕಾಗಿರೋದು ಅಸ್ಮಿತೆ ಅಂತಂದ್ರೆ ಈ ಹಿಂದೂಗಳ ನಂಬಿಕೆ ಮಾತ್ರ ಅಲ್ಲ, ಇದ್ರ ಜೊತೆ ನಮ್ಮ ಸಂಸ್ಕೃತಿ ಇದೆ, ಇದ್ರ ಜೊತೆ ನಮ್ಮ ಆಸ್ತಿಕತೆ ಇದೆ, ಇದ್ರ ಜೊತೆ ಸಮಸ್ತ ಹಿಂದೂ ಸಮಾಜದ ಭಾವನೆಗಳಿದೆ. ಆ ಭಾವನೆಗಳಿಗೆ ಬೆಲೆ ಕೊಡುವವನು ಹಿಂದೂ. ಹಾಗಾಗಿ ನಾವು ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಹೋರಾಡ್ತೇವೆ. ನಮ್ಗೆ ಆ ಜವಾಬ್ದಾರಿಗಳಿದೆ ಅಂತ ನಾನು ತುಂಬಾ ಸಲ ಅನ್ಕೊಳ್ತಿರ್ತೇನೆ. ಈ ಜವಾಬ್ದಾರಿಗಳನ್ನೆಲ್ಲ ನಮ್ಮನ್ನು ವಿಮುಖರನ್ನಾಗಿ ಮಾಡಿಸ್ತಾ ಇರುವಂತದ್ದು ಒಂದು ಶಕ್ತಿ ಸಮಾಜದಲ್ಲಿ ಕೆಲಸ ಮಾಡ್ತಿದೆ. ಈ ಶಕ್ತಿ ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ತುಂಬಾ ಸಲ ನಮ್ಮ ದೇವಸ್ಥಾನ ಧ್ವಂಸ ಮಾಡ್ತಾರೆ, ನಮ್ಮ ಕೊಟ್ಟಿಗೆಯಲ್ಲಿರೋ ದನಗಳನ್ನು ಕದ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಹಿಂದೂಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ತುಂಬಾ ಸಂದರ್ಭಗಳಲ್ಲಿ ನಮಗೆ ಯಾಕೆ ನಮ್ಮನೆ ಸಮಸ್ಯೆ ಅಲ್ವಲ್ಲ, ನಮ್ಮನೆಗೆ ಬಂದಾಗ ನೋಡ್ಕೊಳ್ಳೋಣ ಅಂತ ತುಂಬಾ ಜನ ಆ ರೀತಿಯ ಏನು ಧೈರ್ಯ ಇಲ್ಲದ ರೀತಿಯಲ್ಲಿ ಮಾತನಾಡುವಂತ ಪರಿಸ್ಥಿತಿಯನ್ನ ಹಿಂದೂಗಳು ತಂದ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಹಿಂದೂ ಸಮಾಜವನ್ನ ಮಾನಸಿಕವಾಗಿ ಮತಾಂತರ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ನಾನು ಮತಾಂತರ ಅಂತಂದಾಗ ಇದೊಂದು ರೀತಿಯ
ಕತ್ತಿ ಅಲಗಿದ್ದ ಹಾಗೆ ಎರಡು ರೀತಿಯ ಮತಾಂತರಗಳಿದೆ. ಒಂದು ಭಾಗದ ಜನ ಕತ್ತಿ ತೋರಿಸಿ ಮತಾಂತರ ಮಾಡ್ತಾರೆ, ಇನ್ನೊಂದು ಭಾಗದ ಜನ ಕೇಕಿನ ತುಂಡು ತೋರಿಸಿ ಮತಾಂತರ ಮಾಡ್ತಾರೆ. ನಮ್ಮಲ್ಲಿ ಕತ್ತಿ ತೋರಿಸಿ ಮತಾಂತರ ಮಾಡುವವರ ಎದುರಿಗೆ ಎದೆ ಕೊಟ್ಟು ಹೋರಾಡೋದಕ್ಕೆ ಬಜರಂಗ ದಳ ಇದೆ. ಆದ್ರೆ ಕೇಕಿನ ತುಂಡು ಒಂದು ಗ್ಲಾಸ್ ವೈನ್ ತೋರಿಸಿ ಮತಾಂತರ ಮಾಡ್ತಾರಲ್ಲ, ಇವರು ತುಂಬಾ ಡೇಂಜರಸ್. ಅದಕ್ಕೆ ಇವ್ರ ಸ್ಲೋ ಪಾಯ್ಸನ್ ಅಂತ ಕರಿತೇವೆ. ನಿಟ್ಟೇಶ್ ಇರುವ ಈ ಭಾಗದಲ್ಲಿ ಬಹಳ ಜಾಸ್ತಿ ಅವರ ಸಂಖ್ಯೆ. ಬಹಳ ಕಾಲಗಳಿಂದ ಈ ಭಾಗದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ನಮ್ ಜೊತೆನೆ ಬದುಕೊಂಡು ಬಂದಿದ್ದಾರೆ. ನಮ್ಮ ಕ್ರಿಶ್ಚಿಯನ್ರ ಮೇಲೆ ವಿರೋಧ ಇಲ್ಲ. ತುಂಬಾ ಜನ ಕೇಳ್ತಾರೆ ಮತಾಂತರದ ಬಗ್ಗೆ ಇದ್ ಮಾಡ್ತೀರಿ ಅಂದ್ರೆ ನೀವು ಕ್ರಿಶ್ಚಿಯನ್ನರ ವಿರೋಧಿಗಳ ಅಂತ. ನಾವು ಕ್ರಿಶ್ಚಿಯನ್ನರ ವಿರೋಧಿಗಳಲ್ಲ, ನಾವು ಯೇಸುವಿನ ವಿರೋಧಿಗಳಲ್ಲ. ಆದ್ರೆ ಯೇಸುವಿನ ಹೆಸರಿನಲ್ಲಿ ನಮ್ಮ ಸಮಾಜವನ್ನ ಮತಾಂತರ ಮಾಡುತ್ತಾ ನೀರೊಳಗೆ ಮುಳುಗಿದ್ರೆ ಕ್ಯಾನ್ಸರ್ ಗುಣ ಆಗುತ್ತೆ ಅಂತಾನಲ್ಲ, ಅಂತ ಮಿಷನರಿಗಳ ವಿರೋಧಿಗಳು ನಾವು. ನಾನಿಲ್ಲೇ ಬರ್ತಾ ಕಾರ್ಯಕ್ರಮದಲ್ಲಿ ಶಿರುವದ ಹತ್ರ ಒಂದು ಸಿದ್ಧಿವಿನಾಯಕ ದೇವಸ್ಥಾನ ನೋಡಿದೆ. ಆ ಸಿದ್ಧಿವಿನಾಯಕ ದೇವಸ್ಥಾನವನ್ನ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಗೇಬ್ರಿಯಲ್ ಅನ್ನೋ ಒಬ್ಬ ವ್ಯಕ್ತಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ತೀರಾ ಒಂದೆರಡು ವರ್ಷಗಳ ಹಿಂದೆ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಇಲ್ಲೇ ಶಿರುವದ ಹತ್ರ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ವಿದೇಶದಲ್ಲಿದ್ದಂತ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ವಿದೇಶದ ಕೆಲಸ ಬಿಟ್ಟು ಊರಿಗೆ ಬಂದು ಆ ಮಹಾಲಿಂಗೇಶ್ವರನ ಸೇವೆ ಮಾಡೋದ್ರಲ್ಲಿ ನಿರತನಾಗಿದ್ದಾನೆ. ಈ ರೀತಿಯ ಸಾಕಷ್ಟು ಪ್ರಕರಣಗಳು ನಮ್ಮ ನಡುವೆ ನಡೆಯುತ್ತೆ. ನಮ್ಮಲ್ಲಿ ಇಲ್ಲೇ ಇರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಮಹೋತ್ಸವಕ್ಕೆ ಕ್ರಿಶ್ಚಿಯನ್ ಸಮುದಾಯದ ಜನ ಏನಿದ್ದಾರೆ ಅವರು ಹೊರೆ ಕಾಣಿಕೆ ಕೊಡ್ತಾರೆ. ನಾವು ಪ್ರೀತಿಯಿಂದ ಸ್ವೀಕರಿಸ್ತೇವೆ, ನಮಗೆ ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ. ಯಾಕೆಂತ ಕೇಳಿದ್ರೆ ಕ್ರಿಶ್ಚಿಯನ್ನರನ್ನ ನಾವು ಬೇರೆ ದೇಶದವರು ಅಂತ ಯಾವತ್ತೂ ನೋಡಿಲ್ಲ. ಅವ್ರು ನಮ್ಮ ದೇಶದವರೇ ಅಂತ ನಾವು ನೋಡಿದ್ದೇವೆ. ಎಲ್ಲಿಯವರೆಗೂ ನೀವು ನಮ್ಮ ಸಂಪ್ರದಾಯಗಳನ್ನ ಗೌರವಿಸ್ತೀರಿ, ಎಲ್ಲಿಯವರೆಗೂ ನೀವು ನಮ್ಮ ನಂಬಿಕೆಗಳನ್ನ ಆರಾಧಿಸ್ತೀರಿ, ಅಲ್ಲಿಯವರೆಗೂ ನೀವು ನಮ್ಮೊಂದಿಗೆ ಅಣ್ಣ ತಮ್ಮಂದ್ರ ಜೊತೆ ಬದುಕ್ತಾ ಇರಬಹುದು. ಆದ್ರೆ ಯಾವತ್ತು ನೀವು ನಮ್ಮ ನಂಬಿಕೆಗಳ ಜೊತೆ ಬದುಕದ ಹಾಗೆ ಮಾಡ್ತಾ 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 ಸ್ಲೋ ಪಾಯ್ಸನ್ಗಳ ರೀತಿಯಲ್ಲಿ ಮತಾಂತರ ಮಾಡೋದಕ್ಕೆ ಹೇಳ್ತೀರಿ, ಅವತ್ತು ನಾವು ನಮ್ಮ ನಿಜವಾದ ಮುಖವನ್ನು ತೋರಿಸ್ಬೇಕಾಗತ್ತೆ. ಯಾಕೆ ನಾನು ಹೇಳ್ತೇನೆ ಅಂತ ಕೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಕ್ರಿಶ್ಚಿಯನ್ರು ತುಂಬಾ ಪಾಪ, ಅವ್ರೇನು ಮಾಡೋದಿಲ್ಲ ಅನ್ನೋ ಮನಸ್ಥಿತಿ ಇದೆ. ನಿಜವಾಗ್ಲೂ ಹೌದು. ಈ ಭಾಗದಲ್ಲಿ ಸಾಕಷ್ಟು ಮಂದಿ ಕೃಷಿಕರು ಕ್ರಿಶ್ಚಿಯನ್ ಕೊಟ್ಟು ಸಮುದಾಯಗಳಿದೆ. ಅವ್ರು ಯಾವತ್ತೂ ನಮಗ್ ತೊಂದರೆ ಕೊಟ್ಟಿಲ್ಲ. ಆದ್ರೆ ಅವ್ರಿಗೆ ಬೇಕಾದಾಗ ಅವ್ರು ಬದುಕ್ತಿದ್ದಾರೆ. ನಾವು ಯಾವತ್ತೂ ಅವರನ್ನು ಪ್ರಶ್ನೆ ಮಾಡಿಲ್ಲ. ಆದ್ರೆ ಅವರ ಜೊತೆಗೆ ಬರುವ ಕೆಲವು ಮಿಷನರಿಗಳಿದಾರಲ್ಲ, ಇವರ ಉದ್ದೇಶವೇ ನಮ್ಮನ್ನು ಮತಾಂತರ ಮಾಡೋದು. ಹಾಗಾಗಿ ನಾವು ಅದನ್ನ ವಿರೋಧ ಮಾಡ್ತೇವೆ. ತೀರಾ ಮೊನ್ನೆ 2020 ಮೊಟ್ಟ ಮೊದಲ ಬಾರಿ ಕೊರೋನಾ ಬಂತು. ಕೊರೋನಾ ಬಂದಾಗ ಇಡೀ ಜಗತ್ತು ಸ್ತಬ್ಧ ಆಯ್ತು. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಬಾಗಿಲು ಹಾಕೊಂಡು ಬದುಕಿದ್ರು. ಊಟಕ್ಕಿಲ್ದೆ ಹೋದ್ರು ಕೂಡ ಬದುಕಿ ಜೀವ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿನಲ್ಲಿ ತುಂಬಾ ಜನ ಇದ್ರು. ಆದ್ರೆ ಕೊರೋನಾ ಬಂದಿದ್ದು ಎಲ್ಲರಿಗೂ ಸಂಕಟ ಆಗಿತ್ತು. ಒಬ್ಬರಿಗೆ ಮಾತ್ರ ಖುಷಿಯಾಗಿತ್ತು. ಯಾರಿಗೆ ಅಂತ ಕೇಳಿದ್ರೆ ಈ ಮತಾಂತರ ಮಾಡೋ ಕ್ರಿಶ್ಚಿಯನ್ ಮಿಷನರಿಗಳಿಗೆ. ಕಳೆದ ವರ್ಷ ಒಂದು ರಿಪೋರ್ಟ್ ಕೊಡುತ್ತೆ ಒಂದು ಪತ್ರಿಕಾ ಸಂಸ್ಥೆ. ಆ ರಿಪೋರ್ಟ್ ನಲ್ಲಿ ಹೇಳುತ್ತೆ 2020 ಕೊರೋನಾ ಲಾಕ್ಡೌನ್ ಮಾಡಿದ ಬಳಿಕ ಸುಮಾರು 50,000 ಹಳ್ಳಿಗಳನ್ನ ಮಿಷನರಿಗಳು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡು 25% ಹಳ್ಳಿಗಳನ್ನ ಮತಾಂತರ ಮಾಡಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಚರ್ಚುಗಳನ್ನ ಕಟ್ಟಿದ್ದಾರೆ. ಲಾಕ್ಡೌನ್ ನಲ್ಲಿ ಕಟ್ಟಿರ್ತಕ್ಕಂಥ ಚರ್ಚುಗಳಿದು. ಇದನ್ನ ನಾವ್ಯಾರು ಹಿಂದೂ ಸಂಘಟನೆಯವರು ಹೇಳ್ತಿರೋದಿಲ್ಲ, ಪತ್ರಿಕೆಗಳು ಕೊಟ್ಟಿರ್ತಕ್ಕಂಥ ವರದಿಗಳಿದು. ಅಂದ್ರೆ ಸತ್ತ ಹೆಣದ ಮೇಲೂ ತಮ್ಮ ಕೆಲಸವನ್ನ ಮಾಡ್ಕೊಳ್ತಕ್ಕಂಥ ಕ್ರೂರಿಗಳು ಯಾರಾದ್ರೂ ಇದ್ರೆ ಈ ಮಿಷನರಿಗಳು, ಇವರಿಗೆ ಹೆಣನು ಬಿಡೋದಿಲ್ಲ. ಹಿಂದೂ ಹೆಣ ಇದ್ರೆ ಅದಕ್ಕೊಂದು ಕ್ರಾಸ್ ಹಾಕಿ ಕುತ್ತಿಗೆಗೆ ಇವ್ರು ತಗೊಂಡೋಗಿ ಶಿಲುಬೆ ಏರಿಸಿ ಹುಗಿದು ಬಿಡ್ತಾರೆ. ಅಂತ ಮಾನಸಿಕತೆಯ ವಿರುದ್ಧ ನಾವು ಜಾಗೃತರಾಗಬೇಕಾಗಿದೆ. ನಮ್ಮಲ್ಲಿ ನಂಗೆ ತುಂಬಾ ಸಲ ಸಂಕಟ ಆಗೋದಿದೆ. ಬಹಳ ಜನ ಬೈಕೊಂಡು ಪರವಾಗಿಲ್ಲ, ತುಂಬಾ ಜನ ನೀವು ನಡ್ಕೊಳ್ತಾ ಇರ್ಬಹುದು ಏನೋ. ಅದು ಹೇಳ್ತೇನೆ, ನಮ್ಮಲ್ಲಿ ತುಂಬಾ ಜನ ಹಿಂದೂಗಳಿದ್ದೇವೆ. ಸಂಜೆ ಆದ್ರೆ ಮನೆಗೆ ದೀಪ ಹಚ್ಚೋದಕ್ಕೆ ನಮಗ್ ಪುರ್ಸೊತ್ತಿರೋದಿಲ್ಲ. ಟಿವಿ ಮೇಲೆ ಧಾರಾವಾಹಿ ಹಾಕೊಂಡು ಕೂತ್ಕೊಂಡಿರ್ತೇವೆ. ಆದ್ರೆ ಶಾಂತ ಮಾರಿ ಬಂದು ಯಾವ್ದೋ ಕ್ರಿಶ್ಚಿಯನ್ ದೇವ್ರು ಬಂದಿದ್ದಾನೆ ಅಂತ ಕ್ಯಾಂಡಲ್ ಹಚ್ಚಿ ಬರ್ತೇವೆ. ಈ ಧರ್ಮಾಭಿಮಾನವನ್ನ ಕಳ್ಕೊಂಡಿರ್ತಕ್ಕಂಥ ಹಿಂದೂಗಳಿದಾರಲ್ಲ, ಈ ಹಿಂದೂಗಳನ್ನ ನಾವು ಜಾಗೃತರನ್ನಾಗಿಸ್ಬೇಕಾಗಿದೆ. ಎಲ್ಲಿಯವರೆಗೆ ನಮ್ಮ ಧರ್ಮದ ಕರ್ತವ್ಯಗಳನ್ನು ನಾವು ಪಾಲನೆ ಮಾಡೋದಿಲ್ವೋ ಅಲ್ಲಿಯವರೆಗೂ ನಾವು ಇನ್ನೊಬ್ರಿಗೆ ಬೈಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಮನೆಯಲ್ಲಿರೋ ದೇವರಿಗೆ ತುಳಸಿ ಕಟ್ಟೆಗೆ ಸರಿಯಾಗಿ ದೀಪ ಇಡಿ, ಆಮೇಲೆ ಇನ್ಯಾರದ್ದು ಚರ್ಚಿಗೆ ಹೋಗಿ ಮೇಣದ ಬತ್ತಿ ಹಚ್ಚಬಹುದು. ನಮ್ಮ ಅಕ್ಕಪಕ್ಕದ ಮನೆಗಳೆಲ್ಲ ಇಂಥವರಿದ್ದಾರೆ. ಇಂಥವರನ್ನು ಜಾಗೃತಿ ಮಾಡಬೇಕಾಗಿದೆ ನಾನು. ಯಾಕೆ ಇವರು ನಮ್ಮನೆ ಹತ್ರ ಇರ್ತಕ್ಕಂಥ ನಾಗನೀತನೂ ಹಾಕ್ತಾರೆ, ಯಾಕೆ ಇವರು ನಮ್ಮ ಊರಿನಲ್ಲಿರುವಂತ ದೇವರಿಗೆ ಹೊರೆ ಕಾಣಿಕೆ ಕೊಡ್ತಾರೆ ಅಂತ ಕೇಳಿದ್ರೆ ಅದವ್ರ DNA ನಲ್ಲೇ ಇದೆ. ನಾಳೆ ನಿಮ್ಮನೆ ಆಸುಪಾಸಿನಲ್ಲಿ ಯಾರಾದ್ರೂ ಕ್ರಿಶ್ಚಿಯನ್ ಮಿಷನರಿ ಮತಾಂತರ ಮಾಡೋದಕ್ಕೆ ಬಂದ್ರೆ ಅದು ತುಂಬಾ ಸ್ಪಷ್ಟವಾಗಿ ಹೇಳಿ, ನೀನ್ ಕ್ರಿಶ್ಚಿಯನ್ ಇರಬಹುದು, ಅದು ನಿನ್ನ ಅಪ್ಪನ DNA ಯಲ್ಲಿರೋದು ಹಿಂದುಳಿದ ರಕ್ತ ಅನ್ನೋದನ್ನ ನಾವು ಹಿಂದೂಗಳು ಸ್ಪಷ್ಟವಾಗಿ ಹೇಳ್ಬೇಕಿದೆ. ಯಾವ ಅದನ್ನ ಹೇಳುವಂತ ತಾಕತ್ತು ನಮ್ಮ ಒಳಗಡೆ ಬರುತ್ತೆ, ಯಾವ ಅದನ್ನ ಹೇಳುವಂತ
ಧೈರ್ಯ ನಮ್ಮೊಳಗೆ ಬರುತ್ತೆ, ಅವತ್ತು ನಾವು ಹಿಂದೂ ಸಮಾಜದ ಜಾಗೃತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಆ ಕಲ್ಪನೆಗಳು ಸಾಕಾರ ಆಗ್ಬೇಕಿದೆ. ನನ್ಗೆ ತುಂಬಾ ಆತಂಕ ಆಗೋದು ಏನು ಅಂತ ಕೇಳಿದ್ರೆ, ಕ್ರಿಶ್ಚಿಯನ್ ಚರ್ಚ್ ಕಟ್ಟೋದಕ್ಕಲ್ಲ ನನಗೆ ಅಬ್ಜೆಕ್ಷನ್ ಇರೋದು. ಆದ್ರೆ ಹೇಳಿದ್ರು ಮಾತಾಡ್ತಾ, ನಿಮಗೆ ಬೇಕಾಗಿದ್ದನ್ನು ಕೊಟ್ಟಿದ್ದೇವೆ, ಚರ್ಚ್ ಕಟ್ಕೊಳ್ಳಿ, ಮಸೀದಿ ಕಟ್ಕೊಳ್ಳಿ, ನಮ್ದು ಅಬ್ಜೆಕ್ಷನ್ ಇಲ್ಲ ಅಂತ. ನಾವು ಹೇಳ್ತೇವೆ ಚರ್ಚ್ ಕಟ್ಕೊಳ್ಳಿ, ಅಬ್ಜೆಕ್ಷನ್ ಇಲ್ಲ ನಮ್ದು. ಆದ್ರೆ ಚರ್ಚಿನ ನೀವು ಶಿಲುಬೆಯನ್ನೇ ಇದೆ, ಅದು ಬಿಟ್ಟು ಚರ್ಚಿನ ಮೇಲೆ ನಮ್ಮ ಪೂರ್ಣ ಕುಂಭವನ್ನು ಇಡಬೇಡಿ, ಚರ್ಚಿನ ಎದುರು ನೀವು ನಮ್ಮ ಕೊಡಿಮರವಂತಂದು ಇಡಬೇಡಿ. ನಿಮ್ಮ ಧರ್ಮ ನೀವು ಪಾಲನೆ ಮಾಡ್ತೀರಿ ಅಂತ ಆದ್ರೆ ನಿಮ್ಮ ಮೂಲ ಧರ್ಮವನ್ನೇ ಪಾಲನೆ ಮಾಡಿ. ಅದನ್ನು ಯಾಕೆ ಕಲ್ಬರಿಕೆ ಮಾಡ್ತೀರಿ ನಮ್ಗೆ ಅರ್ಥ ಆಗೋದಿಲ್ಲ. ಇವರು ತೀರಾ ಕಳೆದ ವರ್ಷ 2020 ನವೆಂಬರ್ 1ಕ್ಕೆ ಒಂದು ದೊಡ್ಡ ಪ್ರಕರಣ ಆಯಿತು ಕರ್ನಾಟಕದಲ್ಲಿ. ಬೆಂಗಳೂರಿನ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನ ಸ್ವಾಗತ ಕೋರಲು ಕಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ನರು ಒಂದು ಬ್ಯಾನರ್ ಹಾಕ್ತಾರೆ. ಆ ಬ್ಯಾನರ್ ನಲ್ಲಿ ಏನ್ ಬಂದಿತ್ತು ಗೊತ್ತಾ? ಬಾರಿಸು ಕನ್ನಡ ಡಿಂಡಿ ಮಾವ, ಓ ಕರ್ನಾಟಕ ಹೃದಯ ಏಸು ಅಂತ. ಹೃದಯ ಶಿವಾಂತಿ ಹೊತ್ಕೊಳ್ಳಿಲ್ಲ, ಹೃದಯ ಏಸು ಅಂತ. ತೀರಾ ಮನೆಗೆಲ್ಲ ನೋಡ್ತಾ ಇದ್ದೆ, ನಮ್ಮ ವಿಷ್ಣು ಸಹಸ್ರನಾಮ ಇದ್ದಾಗೆ ಇವರು ಏಸುಗಳ ಸಹಸ್ರನಾಮ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಲಲಿತಾ ಸಹಸ್ರನಾಮ ಇದ್ದಾಗ ಇವರು ಏಸು ಸಹಸ್ರನಾಮ ಪ್ರಾರಂಭ ಮಾಡಿದ್ದಾರೆ. ಇವರು ಎಷ್ಟು ಬೇಜಾರಿದ್ದಾರೆ ಅಂತಂದ್ರೆ, ಮುಂಚಿನ ದಿನ ಸಂಜೆ ನಾವು ನಮ್ಮೂರಲ್ಲಿರೋ ಮಾರಿ ಗುಡಿಗೆ ಹೋಗಿ ದೀಪ ಹಚ್ಚಿ ಬಂದಿರ್ತೇವೆ, ಮಾರಿಯಮ್ಮ ಕಾಪಾಡು ಅಂತ. ನಾವು ದೀಪ ಹಚ್ಚಿ ಬಂದ ಮಾರಿ ಗುಡಿಗೆ ಮರುದಿನ ಬೆಳಗ್ಗೆ ಆಗೋಷ್ಟರಲ್ಲಿ ಆ ಮಾರಿ ಗುಡಿಯ ಮೇಲೆ ಶಿಲೆಟ್ಟು ಅವರ ಮೇಲೆ ಗುಡಿ ಮಾಡಿಟ್ಟಿರ್ತಾರೆ. ಈ ಡೇಂಜರಸ್ ಗಿರಾಕಿಗಳ ಬಗ್ಗೆ ನಾವು ಜಾಗೃತರಾಗಬೇಕಿದೆ. ಗೊತ್ತಾಗೋದಿಲ್ಲ ನಮಗೆ. ಮಂಗಳೂರಿನ ಹತ್ರ ನೀವು ಬಿಸಿ ರೋಡಿಂದ ಮುಂದೆ ಕೈಕಂಬದ ಹತ್ರ ಹೋದ್ರೆ ಅಲ್ಲೊಂದು ಕುರ್ಪುಗುಡ್ಡೆ ಅಂತಿದೆ. ನಿಮ್ಗೆ ಗೊತ್ತಿರ್ಬೋದು, ಕುರ್ಸುಗುಡ್ಡೆ ಅಂತ ಕರೀತಾರೆ, ಕುರ್ಪುಗುಡ್ಡೆ ಅಂತ ಕರೀತಾರೆ. ಚಿಕ್ಕಮಗಳೂರಿನ ಹತ್ರ ಜೈಪುರಕ್ಕೆ ಹೋದ್ರೆ ಅಲ್ಲೊಂದು ಶಿಲುಬೆಘಟ್ಟ ಅಂತಿದೆ. ಈ ಶಿಲುಬೆಘಟ್ಟ, ಈ ಕುರ್ಸುಗುಡ್ಡೆಗಳೆಲ್ಲ ಹೇಗೆ ಹುಟ್ಕೊಂಡು ಅಂತ ಕೇಳಿದ್ರೆ, ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ನರುಗಳು ತಮ್ಮ ಹಬ್ಬದ ದಿನ ತಗೊಂಡೋಗಿ ಶಿಲುಬೆಗಳನ್ನ ಆ ಬೆಟ್ಟದ ಮೇಲೆ ನೆಟ್ಟು 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 ಅದನ್ನ ಸಂಪೂರ್ಣ ಮತಾಂತರ ಮಾಡಿದ್ದಾರೆ. ಅಂದ್ರೆ ಇವ್ರು ಬರೀ ಮನುಷ್ಯರನ್ನ ಮತಾಂತರ ಮಾಡ್ತಾ ಇಲ್ಲ, ಇವ್ರು ಕೇವಲ ಮನುಷ್ಯರನ್ನ ಮತಾಂತರ ಮಾಡ್ತಿಲ್ಲ, ಇಲ್ಲಿರ್ತಕ್ಕಂಥ ಜಾಗ, ಭೂಮಿ, ಬೆಟ್ಟ, ಗುಡ್ಡಗಳನ್ನ ಮತಾಂತರ ಮಾಡ್ತಿದ್ದಾರೆ. ಅದರ ಪ್ರತಿಫಲವಾಗಿ ಜಗತ್ತಿನ ಅತಿದೊಡ್ಡ ಯೇಸುವಿನ ಮೂರ್ತಿ ಕರ್ನಾಟಕದ ಕನಕಪುರದಲ್ಲಿ ಒಂದು ಪ್ರಾರಂಭ ಆಗಿತ್ತು. ನಮಗೆ ಗೊತ್ತೇ ಆಗಲಿಲ್ಲ. ಅದಕ್ಕೆ ಹೇಳ್ತೇವೆ, ನಮ್ಮಲ್ಲಿ ಆಯುರ್ವೇದಿಕ್ ಪದ್ಧತಿ ಹೇಳೋದಿದೆ, ಈ ಸಕ್ಕರೆ ಮೈದಾ ಎಲ್ಲ ಸ್ವೀಟ್ ಪಾಯ್ಸನ್ ಅಂತ. ಗೊತ್ತಾಗೋದಿಲ್ಲ ಈಗ ನಮ್ಮ ದೇಹವನ್ನ ನಿಮ್ಗೆ ಹೇಗೆ ನಮ್ಮ ದೇಹದೊಳಗಡೆ ನಮ್ಗೆ ಆರೋಗ್ಯ ಹಾಳು ಮಾಡುತ್ತೆ ಅಂತ. ಈ ಕ್ರಿಶ್ಚಿಯನ್ನರು ತುಂಬಾ ಚೆನ್ನಾಗಿರ್ತಾರೆ.